ನಮಗೆ ಅಣ್ಣ ಆಗ್ಬೇಕು ಅವನು ಪ್ರಹ್ಲಾದ್ ಶೆಟ್ಟಿ. ಅಣ್ಣ ಅಂದ್ರೆ ಹೆಂಗೆ? ಅದೇ ಹೇಳ್ತೀನಲ್ಲ, ಅವ್ರ ಅಪ್ಪನೂ ನಮ್ಮ ಅಪ್ಪನೂ ಅಣ್ಣ ತಮ್ಮಂದ್ರ ಮಕ್ಕಳು ಆಯ್ತಾ. ಅವನಿಗೆ ಅವ್ರ ಅಪ್ಪನಿಗೆ ಪ್ರಹ್ಲಾದ್ ಶೆಟ್ಟಿ ಅಪ್ಪ, ಅಮ್ಮನಿಗೆ ಪಾರ್ವತಮ್ಮ, ನಾರಾಯಣ ಸ್ವಾಮಿ ಅಂತ ತಂದೆ ತಾಯಿ. ಒಬ್ಬನೇ ಮಗ. ನಾನು ಅವನು ನೋಡಲಿಲ್ಲ. ಯಾಕೆಂದ್ರೆ 43ನೇ ಇಸ್ವಿಯಲ್ಲಿ ಮೊದಲನೇ ವ್ಯಕ್ತಿ ಜೈಲೊಳಗೆ ಸತ್ತೋದವನು ಅವನು. ಪ್ರಹ್ಲಾದ್ ಶೆಟ್ಟಿ ಜೈಲೊಳಗೆ ಸತ್ತ. ಬೆಂಗಳೂರು ಜೈಲೊಳಗೆ ಸತ್ಯಾಗ್ರಹ, ಕಾಂಗ್ರೆಸ್ ಸತ್ಯಾಗ್ರಹ ಮಾಡಿ ಅವನಿಗೆ ಅರೆಸ್ಟ್ ಮಾಡಿ ತಗೊಂಡೋಗಿದ್ರು. ಅಲ್ಲಿ ಅವನು ಸತ್ತ ಹೋಗ್ಬಿಟ್ಟ ಅವನು. ನನಗೆ 43ನೇ ಇಸ್ವಿ ಗೊತ್ತು, ಅವನು ಸತ್ತಿದ್ದಷ್ಟೇ. ಅಪ್ಪ ಮಗ ಪಾಪ ಹಿಂಗೆ ಇದ್ರು. ಬ್ರಾಹ್ಮಣರ ಕೆರೆಯಲ್ಲಿ VS ಆಚಾರದ ಪ್ರೆಸ್ ಅಂತ ಇತ್ತು, ಪ್ರಿಂಟಿಂಗ್ ಆಚಾರ ಪ್ರೆಸ್ ಇತ್ತು. ಅದ್ರ ಪಕ್ಕದ್ದೇ ಮನೆ ಇದನ್ನ ಅವ್ರು ಇದ್ದಿದ್ದು ಮನೆ. ಅದು ಬ್ರಾಹ್ಮಣರ ಕೆರೆಯಲ್ಲಿ ಇತ್ತ. ಅವ್ರು ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಲ್ಲೇ ಸ್ಕೂಲಿಗೆ, ಈಗ ಪಾರ್ಕ್ನಾಳ್ ಪಂಡಿತರು 5 ಕೆರಡಿಗಳು ಮನೆ ಇದೆ ನೋಡಿ, ಅಲ್ಲಿ ಆ ಮೂಲೆ ಮನೆ ಹೊಳೆ ಇದೆ, ಅಲ್ಲಿ ನಮ್ಮ ಸ್ಕೂಲು, ಪ್ರೈಮರಿ ಸ್ಕೂಲ್. ಕೆರಡಿ ಶ್ರೀಪಾದರಾಯರು. ಸ್ವಲ್ಪ ಶ್ರೀಪಾದರಾಯರ ಮನೆ ಇದೆ. ಅಲ್ಲಿ ನನಗೆ, ನಾನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಅಲ್ಲಿ ಓದಿದೆ. ಆವಾಗ ಓದ್ಬೇಕಾದ್ರೆ ಮಳೆಗಾಲದಲ್ಲಿ ಹೋಗ್ಬೇಕಾದ್ರೆ ನಮ್ಮದು ಮೆಟ್ಟು ಮತ್ತು ಛತ್ರಿ ಆ ಪ್ರಹ್ಲಾದ್ ಶೆಟ್ಟಿ ಅವರ ತಾಯಿ ಪಾರ್ವತಮ್ಮ ಅಂತ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡ್ತಿದ್ರು. ಅಷ್ಟು ಪ್ರೀತಿ ಅವರಿಗೆ. ಮಕ್ಕಳು ಮಗ ಸತ್ತೋಗ್ಬಿಟ್ಟ, ಮತ್ತೇನು ಮಾಡ್ತಾರೆ? ಬೇರೆ ಯಾರಿಗೆ? ಇಲ್ಲ ಇಲ್ಲ, ಹುಡುಗ ಇನ್ನು ಸಣ್ಣ ಹುಡುಗನೇ, ಯುವಕನೇ. ಹಾಗಾಗಿ ನಮ್ಮನ್ನೆಲ್ಲ ಅವ್ರ ಮನೇಲಿ ಮಾಡ್ತಾ ಇದ್ರು. ಆ ಪ್ರಹ್ಲಾದ್ ಶೆಟ್ಟಿ ಅವರಮ್ಮ ಸತ್ತೋದ್ರು. ಪಾರ್ವತಮ್ಮಗೆ ಗಂಡ ಹೆಂಡತಿಗೆ ಅದೇನಾತೇನೋ ಅವ್ರ ಮನೆ ಹಿಂಭಾಗದಲ್ಲಿ ತುಂಗಾ ನದಿ ಹರಿತಾ ಇತ್ತು. ಅವರು ಬೆಳಿಗ್ಗೆ ಅಷ್ಟೊತ್ತಿಗೆ ಹೊಳೆಗೆ ಬಿದ್ದು ಸತ್ತೋದ್ರು. ಆತ್ಮಹತ್ಯೆ ಮಾಡ್ಕೊಂಡ್ರ? ಆತ್ಮಹತ್ಯೆ? ಅವರಮ್ಮ ಪ್ರಹ್ಲಾದ್ ಶೆಟ್ಟಿ ಅವ್ರ ಅಮ್ಮ ಪಾರ್ವತಮ್ಮ ಅವರು ಹೋಗ್ಬಿಟ್ರು ಅಲ್ಲಿಗೆ. ಇವ್ರು ಸತ್ತ ಮೇಲೆ? ಇವ್ರು ಸತ್ತು ಎಷ್ಟೋ ವರ್ಷ ಆದಮೇಲೆ. ಆಮೇಲೆ ನಮ್ದು ಹಿಂಗಾತು, ನಾವೆಲ್ಲ ಇದ್ದು ಸುಮ್ಮನೆ ಆದ್ವಿ. ಅವರು ನಾರಾಯಣ ಶೆಟ್ಟರು ಒಬ್ಬರೇ ಇದ್ರು. ಅವ್ರು ನೋಡ್ಕೊಳಕ್ಕೆ ಯಾರು ಇಲ್ಲಲ್ಲ. ಅವ್ರ ತಂಗಿ ಒಬ್ರಿದ್ರು. ಅವ್ರ ತಂಗಿ ಗಂಡ. ಅವ್ರ ತಂಗಿ ಗಂಡನ ಹೆಸರು ಗಣಪತಿ ಅಂತ. ಅವರಿಬ್ಬರು ಅಲ್ಲಿಂದ ಎಲ್ಲೋ ಇದ್ರು, ಬಂದರು. ಅಲ್ಲಿ ಬಂದು ಮನೆಯಲ್ಲಿದ್ದು ಅಣ್ಣನ ಸೇವೆ ಮಾಡಿದ್ರು ಅವರು. ಯಾರು? ಅವರ ತಂಗಿ ಗಂಡ ಪ್ರಹ್ಲಾದ್ ಶೆಟ್ಟಿ ಅವರ ಅಪ್ಪನ ತಂಗಿ, ಅತ್ತೆ ಆಗ್ಬೇಕು ತಾನೆ. ಅವರು ಅಲ್ಲಿ ಸೇವೆ ಮಾಡಿದ್ರು. ಆಮೇಲೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತು. ಆಸ್ಪತ್ರೆಗೆ ಸೇರಿಸಿದೆ. ಅಲ್ಲಿ ಅವ್ರದ್ದು ನಮ್ಮ ದೊಡ್ಡಪ್ಪ ಮಂಜಪ್ಪನವರು ಅಂತ ಅಂದಿದ್ರು. ಅವರ ಆಸ್ಪತ್ರೆಗೆ ಹೋಗಿ ನಮ್ಮ ಮನೆಯಲ್ಲ, ಹಾಗಾಗಿ ಆಸ್ಪತ್ರೆಗೆ ಎಲ್ಲ ಮಾಡಿದ್ರು. ಎಲ್ಲ ಯಾಕೋ ಇದಾಗ್ಬಿಟ್ಟು ಡಾಕ್ಟ್ರೇನು ಉಳಿಯಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಮ್ಯಾಜಿಸ್ಟ್ರೇಟ್ರನ್ನ ಇವ್ರನ್ನೆಲ್ಲ ಕರ್ಕೊಂಡು, ಒಬ್ಬರು ರೆಕಾರ್ಡ್ ಮಾಡೋರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಅವ್ರದ್ದು ಸ್ಟೇಜ್ ತಗೊಂಡ್ರು. ಯಾರು? ಮಂಜಪ್ಪನವರು. ನಾನು ಸತ್ತರೆ ನನ್ನ ಮನೆ ಇದನ್ನು ನಮ್ಮ ಫ್ಯಾಮಿಲಿ, ಯಾರು ಫ್ಯಾಮಿಲಿಯರು ಇರ್ತಾರೋ ಅವರಿಗೆ ಅದನ್ನು ಕೊಡ್ತಕ್ಕದ್ದು ಅಂತ. ಅದಾಗ ಒಂದು ವಾರಕ್ಕೂ ಏನೋ ಸತ್ತು ಹೋದರು. ಅದು ನಾವೇ ಅವರಿಗೆ ಆಧಾರ ನಮಗೆ ಬಂದ್ಬಿಡ್ತದೆ. ಅವರು ಗಣಪತಿಯವರ ಅದೇ ನಾರಾಯಣ ಶೆಟ್ಟರು ತಂಗಿ ಇದ್ರಲ್ಲ, ಅವರು ಒಂದು ದಿವಸ ಮಾರನೇ ದಿವಸನೇ ಅವ್ರು ಸತ್ತು ಎಲ್ಲ ಕರ್ಮ ಎಲ್ಲ ಆಗಿತ್ತು. ಮಾರನೇ ದಿವಸನೇ ನಮ್ಮ ಮನೆಗೆ ಬಂದ್ಬಿಟ್ರು. ಬೆಳಗ್ಗೆನೆ ಜಟಕಾದಲ್ಲಿ ಬಂದರು. ಬಂದ್ಕೊಳ್ಳಿ ನಮ್ಮ ದೊಡ್ಡಪ್ಪರಿದ್ದರು ಬಾಯಿ ಬೈದರು, ನೀನು ಯಾಕೆ ಮನೆ